ಕ್ರಾಂತಿಕಾರಿ ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವ ಅಂಗವಾಗಿ ಕಲಬುರಗಿಯ ಜನತೆ ಎಲ್ಲ ಶರಣ ಶರಣೆಯರಿಗೆ ನನ್ನ ಹೃದಯಪೂರ್ವಕ ಶರಣಾರ್ಥಿಗಳು ಸಲ್ಲಿಸುತ್ತೇನೆ. ಬಸವಣ್ಣನವರು ಏನಪ್ಪ ಅಂದರೆ ಭಕ್ತಿ ಭಂಡಾರ ಆಗದೆ ಜ್ಞಾನದ ಭಂಡಾರ ಕೂಡ ಆಗಿದ್ದರು. ಅವರ ವಚನಗಳು ನಾವು ಜೀವನ ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಕೂಡ ಸಾರ್ಥಕವಾಗುತ್ತದೆ. ಭಗವಾನ್ ಬುದ್ಧರ ಏನು ವಿಚಾರಗಳಿದ್ದು ಅವರ ತತ್ವಗಳನ್ನು ಅವರು ತಮ್ಮ ವಚನಗಳಿಗೆ ಅಳವಡಿಸಿ 12ನೇ ಶತಮಾನದ ಬುದ್ಧರಾಗಿರ್ತಾರೆ. ಅಂತಹ ಮಹಾನ್ ವ್ಯಕ್ತಿಯ ಜಯಂತ್ಯೋತ್ಸವ ನಾವು ಆಚರಣೆ ಮಾಡ್ತಾಯಿದ್ದೇವೆ. ನಾವೆಲ್ಲರೂ ಅವರ ವಚನಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ, ಹಾಗೂ ನಮ್ಮ ಲೋಕೋಪಯೋಗಿ ಇಲಾಖೆಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ನಾವಿಲ್ಲಿ ತಿಮ್ಮಾಪುರಿ ಸರ್ಕಲ್ನಲ್ಲಿ ಹಾಗೂ ಜಿಮ್ಸ್ ಹಾಸ್ಪಿಟಲಲ್ಲಿ ಹಾಗೂ ಆರೋಗ್ಯ ತಪಾಸಣೆ ಕೂಡ ಹಮ್ಮಿಕೊಂಡಿದ್ದೇವೆ. ಇದರಿಂದ ಎಲ್ಲ ಜನರು ಉಪಯೋಗ ಕೂಡ ತಗೋತಾ ಇದ್ದಾರೆ. ಹಾಗೂ ಇದು ಶಾಂತ ಹಾಸ್ಪಿಟಲ್ ವತಿಯಿಂದ ಏನಪ್ಪ ಅಂದ್ರೆ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ, ಆರೋಗ್ಯ ತಪಾಸಣೆ. ಅದಕ್ಕೆ ಎಲ್ಲರೂ ಬಂದು ಭಾಗವಹಿಸಿದರೂ ಉಪಯೋಗ ತಾವೆಲ್ಲ ತಗೋಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ ಬಯಸುತ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳು. ಲೋಕೋಪಯೋಗಿ ಭವನ್ ಕಲಬುರಗಿಯ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರ ನೇತೃತ್ವದಲ್ಲಿ ನಾವು ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಾಗೂ ಉಚಿತ ತಪಾಸಣೆ ಶಿಬಿರವನ್ನು ನಾವು ಏರ್ಪಡಿಸಿದ್ದೇವೆ. ಆದ ಕಾರಣ ಕಲಬುರಗಿಯ ಎಲ್ಲ ನಗರದ ಎಲ್ಲ ಬಂಧುಗಳಲ್ಲಿ ನಾನು ವಿನಂತಿಸಿಕೊಳ್ಳುವುದೇನೆಂದರೆ ಇದರ ಸದುಪಯೋಗವನ್ನು ತಾವೆಲ್ಲರೂ ಪಡೆದುಕೊಳ್ಳಬೇಕು. ಸರ್ದಾರ್ ವಲ್ಲಭಭಾಯಿ ವೃತ್ತದಲ್ಲಿ ನಾವು ಉಚಿತ ತಪಾಸಣೆ ಶಿಬಿರ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೇವೆ. ಆದ ಕಾರಣ ತಾವೆಲ್ಲರೂ ಅದನ್ನು ಉಪಯೋಗ ತೆಗೆದುಕೊಳ್ಳಬೇಕಾಗಿ ನಾನು ಕೇಳಿಕೊಳ್ತೇನೆ. ನನ್ನ ಹೆಸರು ಚಪ್ಪರ್.